ನಮಸ್ಕಾರ ವೀಕ್ಷಕರೇ, ನಾವು ಇವತ್ತೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವಿಚಾರದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಇಷ್ಟು ದಿನ ನಾವು ಅಗ್ರಿಕಲ್ಚರ್ ಬಗ್ಗೆ ಮಾತಾಡ್ತೀವಿ, ಸಸ್ಯಗಳ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ, ಮಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡ್ತೀವಿ. ಈಗ ಮನುಷ್ಯನ ಆರೋಗ್ಯನೂ ಭಾಳ ಇಂಪಾರ್ಟೆಂಟು. ಯಾಕಂದರೆ ಈಗ ಆಫ್ಟರ್ 40 ಇಯರ್ಸ್ ಆದಮೇಲೆ, 45 ವರ್ಷ ಆದಮೇಲೆ, 45 ವರ್ಷದಲ್ಲಿ ಸಾಮಾನ್ಯ ಜನವಾಗಿ ಹಾರ್ಟ್ ಅಟ್ಯಾಕ್ ಅನ್ನೋದು ಭಾಳ ಹೆಚ್ಚಾಗ್ತಾ ಇದೆ. ಸೊ ಈ ಹಾರ್ಟ್ ಅಟ್ಯಾಕ್ನ ಹೆಂಗೆ ನಾವು ಕಂಟ್ರೋಲ್ ಮಾಡ್ಕೋಬೋದು, ಅದಕ್ಕೆ ಯಾವ್ಯಾವ ರೀತಿ ಆಯುರ್ವೇದದಲ್ಲಿ ಏನೇನು ಅನುಕೂಲಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಣ. ಇದು ಫ್ಲ್ಯಾಕ್ಸ್ ಆಯಿಲ್ ಕ್ಯಾಪ್ಸೂಲ್ಸ್ ಅಂತೇಳಿ. ಸೊ ಇದು ನಿಮಗೆ ಅಕ್ಷಯ ಬೀಜ ಅಂತ ಕರಿತೀವಿ ನಾವು. ಅಕ್ಷಯ ಬೀಜದಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂಥ ಆಯಿಲ್ ಇದು, ಕ್ಯಾಪ್ಸೂಲ್ ಇದು. ಸೊ ಇದರಿಂದ ನಿಮ್ಗೆ ಅಕ್ಷಯ ಬೀಜದ ಬಗ್ಗೆ ಗೊತ್ತು. ಹಿಂದೆ ಎಲ್ಲ ನಾವೆಲ್ಲ ಅಕ್ಷಯ ಚಟ್ನಿ ಎಲ್ಲ ತೊಗೊಂಡು ತಿಂತಿದ್ವಿ. ಅದರಿಂದ ನಮ್ಮ ಆರೋಗ್ಯಗಳು ಸಾಮಾನ್ಯವಾಗಿ ಚೆನ್ನಾಗಿರ್ತಿದ್ವಿ. ಈಗ ಅಕ್ಷಯ ಹಿಂಡಿ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಇವನ್ ಹಳ್ಳಿಗಳಲ್ಲೇ ಸಿಗ್ತಲ್ಲ, ಇನ್ನು ಸಿಟಿಗಳಲ್ಲಂತ ಅದು ಮರ್ತೋಗಿರುವಂಥ ಒಂದು ವಿಷಯವಾಗಿದೆ. ಸೊ ಇದರಿಂದ ಆರೋಗ್ಯಕ್ಕೆ ಭಾಳಷ್ಟು ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಸೊ ಇದು ಯಾವ ರೀತಿ ಕೆಲಸ ಮಾಡ್ತಂತ ನಾವು ಒಂದು ಪ್ರಾಕ್ಟಿಕಲಾಗಿ ನಿಮ್ಮನ್ನು ತೋರಿಸ್ತೀನಿ. ಸೊ ನೋಡಿ, ಇದು ಬೆಂಡು ನಮ್ಮ ದೇಹದಲ್ಲಿರುವಂಥ ಒಂದು ಕೊಲೆಸ್ಟ್ರಾಲ್ ಅಥವಾ ವೇಸ್ಟ್ ಅಂತ ಅನ್ಕೊಳ್ಳೋಣ. ಇದು ಯಾವ ರೀತಿ ಕೆಲಸ ಮಾಡ್ತದೆ. ಇದು ಫ್ಲ್ಯಾಕ್ಸ್ ಆಯಿಲ್ ಸೀಡ್ಸು. ಇದರೊಳಗಡೆ ಫ್ಲ್ಯಾಕ್ಸ್ ಆಯಿಲ್ ಇದೆ. ಸೊ ಇದನ್ನು ಈಗ ಪಂಚ್ ಮಾಡ್ತೀನಿ. ಪಂಚ್ ಮಾಡಿದ್ದೀನಿ. ಸೊ ಈಗ ನೋಡಿ, ಇದನ್ನು ನಾವು ಇದರೊಳಗಡೆ ಹಾಕ್ತಾಯಿದ್ದೀವಿ ಎಣ್ಣೆನ. ಸೊ ಯಾವ ರೀತಿ ಇದು ಇದು ಒಂದು ಪೆಟ್ರೋಲಿಯಂ ಪ್ರಾಡಕ್ಟು ಅಲ್ವಾ. ಸೊ ನೋಡಿ, ಇದು ಯಾವ ರೀತಿ ನಿಮಗೆ ಇದು ಕರಗ್ತಾ ಇದೆ. ಹಾಗೆ ನಮ್ಮ ದೇಹದಲ್ಲೂ ಸಹ ಭಾಳಷ್ಟು ಫ್ಯಾಟ್ಸ್ಗಳಿರ್ತವೆ. ಸೊ ಅದರಿಂದ ಏನಾಗ್ತದೆ, ನಮ್ಮ ದೇಹದಲ್ಲಿ ಈ ಥರ ಫ್ಯಾಟ್ಗಳು ನಾವು ಊಟ ಮಾಡೋದ್ರಲ್ಲಿ, ಬೇರೆ ಬೇರೆ ಆಹಾರ ತಿಂದಾಗ ಏನು ಫ್ಯಾಟ್ಗಳು ಹೆಚ್ಚಿಗೆ ಆಗ್ತದಲ್ಲ, ಸೊ ಈ ಥರ ಫ್ಯಾಟ್ಗಳು ಹೆಚ್ಚಿಗೆ ಆದಾಗ ಅದು ನಮ್ಮ ದೇಹದಿಂದ ಹೊರಗಡೆ ಹೋಗಬೇಕು, ಕರಗಬೇಕು. ಇದು ನೋಡಿ, ಇದು ಪೂರ್ತಿ ಕರಗಿ ಹೋಯಿತು, ಏನೂ ಉಳಿಲೇ ಇಲ್ಲ. ಉಳಿತಾ ನೋಡಿ. ಸೊ ಹೀಗೆ ನಮ್ಮ ದೇಹದಲ್ಲೂ ಸಹ ಭಾಳಷ್ಟು ಫ್ಯಾಟ್ಸು, ಅನ್ವಾಂಟೆಡ್ ವೇಸ್ಟು ಎಲ್ಲ ಇರ್ತದೆ. ಸೊ ಈ ಒಂದು ಅಕ್ಷಯ ಬೀಜದ ಒಂದು ಕ್ಯಾಪ್ಸೂಲ್ನ ನಾವು ತೊಗೊಳ್ಳೋದ್ರಿಂದ ಸೊ ಈ ರೀತಿ ನಮ್ಮ ದೇಹದಲ್ಲಿರೋಂಥ ಹಾರ್ಟಲ್ಲಿರುವಂಥ ಕೊಲೆಸ್ಟ್ರಾಲ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಕಡೆ ನಮ್ದು ಏನು ಫ್ಯಾಟ್ಸ್ಗಳಿರ್ತವೆ ಅದೆಲ್ಲ ಇದು ಕರಗಿಸ್ತಾ ಹೋಗ್ತದೆ. ಸೊ ನಾವು ಈ ಕ್ಯಾಪ್ಸೂಲ್ನ ನಾವು ತೊಗೋಬೇಕಂತಂದರೆ, ಸೊ ಈ ಥರ ನಮ್ಮ ದೇಹದಲ್ಲಿರುವಂಥ ಅನ್ವಾಂಟೆಡ್ ಕೊಲೆಸ್ಟ್ರಾಲ್ಗಳೆಲ್ಲ ಕರಗ್ತಾ ಹೋಗ್ತದೆ. ಒಂದು ಜೊತೆಗೆ ಇದರಲ್ಲಿ ನಮಗೆ ಒಮೆಗಾ 3 ಇರೋದ್ರಿಂದ ನಮ್ಮ ದೇಹದಲ್ಲಿಂದ ಮೈಕೈ ನೋವು, ಬ್ಯಾಕ್ ಪೇನ್ ಇವೆಲ್ಲ ಸಮಸ್ಯೆಗಳು ಸಾಮಾನ್ಯವಾಗಿ ಬರ್ತಿರ್ತದೆ. ಮತ್ತು ಮೂಳೆಗಳಲ್ಲಿ ಏನು ಆಯಿಲ್ ಕಂಟೆಂಟ್ ಏನಿರಬೇಕಲ್ಲ ಫ್ಲೆಕ್ಸಿಬಲ್ ಆಗಲಿಕ್ಕೆ, ಆ ರೀತಿ ಮೂಳೆಗಳು ಫ್ಲೆಕ್ಸಿಬಲ್ ಆಗೋ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಂತರ ನಮ್ಮದು ಬ್ರೈನ್ ಆ್ಯಕ್ಟಿವ್ ಆಗಿರೋ ಹಾಗೆ ಕೆಲಸ ಮಾಡಿಕೊಡ್ತದೆ. ಇದು ಒಂದೇ ಔಷಧಿ, ಬಟ್ ಇದು ಎಲ್ಲ ಭಾಳಷ್ಟು ಕೆಲಸಗಳನ್ನ ಮಾಡ್ತದೆ. ಒಂದು ಬ್ರೈನ್ ಆ್ಯಕ್ಟಿವ್ ಆಗಿರೋ ರೀತಿಯಲ್ಲಿ ಕೆಲಸ ಮಾಡ್ತದೆ. ನಂತರ ಹಾರ್ಟ್ ಫಂಕ್ಷನ್ಸು ಭಾಳ ಚೆನ್ನಾಗಿರೋಂಗೆ ಮಾಡ್ತದೆ. ಹಾರ್ಟ್ ಅಟ್ಯಾಕ್ ಆಗೋವಂಥದ್ದನ್ನೆಲ್ಲ ಅವಾಯ್ಡ್ ಮಾಡಿಸ್ತದೆ. ಸೊ ಈ ರೀತಿ ಜೊತೆಗೆ ಇದು ನಮಗೆ ಏನು ಉರಿ ಊತ ಅಂತ ಕರಿತೀವಿ, ಈ ಉರಿ ಊತಗಳನ್ನೆಲ್ಲ ಇದು ಕಡಿಮೆ ಮಾಡ್ತಾ ಹೋಗ್ತದೆ ದೇಹದಲ್ಲಿ. ಮತ್ತು ದೇಹ ಫಿಟ್ ಆಗಿರೋಂಗೆ ಕೆಲಸ ಮಾಡ್ತದೆ. ದೇಹ ನಾವು ಏನಾದ್ರು ವ್ಯಾಯಾಮ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಉತ್ಸಾಹ ಏನು ಬೇಕೋ ಆ ಉತ್ಸಾಹ ಹೆಚ್ಚಿಗೆ ಆಗೋ ರೀತಿ ಮಾಡ್ತದೆ. ಅನ್ವಾಂಟೆಡ್ ಥಿಂಗ್ಸು, ವೇಸ್ಟು, ಅನ್ವಾಂಟೆಡ್ ಥಿಂಗ್ಸ್, ಫ್ಯಾಟ್ಸ್ ಎಲ್ಲ ಇದು ಕರಗಿಸ್ತಾ ಹೋಗ್ತದೆ. ಜೊತೆಗೆ ನಮ್ಮದು ಡೈಜೆಷನ್ ಪ್ರಕ್ರಿಯೆ, ಕೆಲವ್ರಿಗೆ ಏನಂದರೆ ಊಟ ಜಾಸ್ತಿ ಮಾಡ್ತಿರ್ತದೆ ಅಥವಾ ಡೈಜೆಷನ್ ಸರಿ ಆಗ್ತಿರಲ್ಲ, ಮತ್ತು ಆ್ಯಸಿಡಿಟಿ ಆಗ್ತಿರ್ತದೆ. ಈ ಡೈಜೆಷನ್ ಪ್ರಕ್ರಿಯೆನ ಸಂಪೂರ್ಣವಾಗಿ ಕ್ಲೀನಾಗಿ ಮಾಡ್ತಾ ಹೋಗ್ತದೆ. ಸೊ ದಿನದಲ್ಲಿ 2 ಕ್ಯಾಪ್ಸೂಲ್ ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ನೀವು ತೊಗೊಳ್ಳೋದ್ರಿಂದ ಸೊ ಇದು ನಿಮಗೆ ಎಲ್ಲ ರೀತಿಯಿಂದಲೂ ಕೆಲಸ ಮಾಡ್ತಾ ಹೋಗ್ತದೆ. ಮತ್ತು ಆಲ್ಫಾ ಲಿನೋಲೆನಿಕ್ ಆ್ಯಸಿಡ್ ಇರೋದ್ರಿಂದ ಸೊ ನಾವು ಹೇಳಿದ್ರೆ ಉರಿ ಊತ ಮತ್ತು ಬ್ರೈನ್ ಆ್ಯಕ್ಟಿವ್ ಆಗಿರುವಂಥದ್ದು, ಈ ಥರ ಭಾಳಷ್ಟು ಬೆನಿಫಿಟ್ಸ್ಗಳನ್ನ ಇದು ನಮಗೆ ಮಾಡಿಕೊಡ್ತಾ ಹೋಗ್ತದೆ. ಇನ್ನು ಭಾಳ ಇಂಪಾರ್ಟೆಂಟ್ ಅಂದರೆ, ಈಗ ಶುಗರು ಎಲ್ಲರಿಗೂ ಜಾಸ್ತಿ ಆಗ್ತಾಯಿದೆ. ಈ ಶುಗರಲ್ಲಿ ಇರುವಂಥ ಬ್ಲಡ್ ಶುಗರ್ ಏನಿದೆಯಲ್ಲ, ಇದು ಬ್ಯಾಲೆನ್ಸ್ ಲೆವೆಲಲ್ಲಿ ಇಟ್ಕೊಳ್ಳೋಂಗೆ ಕೆಲಸ ಮಾಡ್ತದೆ. ಅಂದರೆ ಈ ಬ್ಲಡ್ ಶುಗರ್ ಜಾಸ್ತಿ ಆಗಲಿಕ್ಕೆ ಬಿಡೋಲ್ಲ, ಕಡಿಮೆ ಆಗಲಿಕ್ಕೆ ಬಿಡೋಲ್ಲ. ದೇಹದಲ್ಲಿ ಬ್ಲಡ್ ಶುಗರ್ ಎಷ್ಟಿರಬೇಕೋ ಅಷ್ಟಿರೋ ಹಾಗೆ ಇದು ಕಾರ್ಯನಿರ್ವಹಿಸ್ತಾ ಹೋಗ್ತದೆ.
ಇದು ದೇಹವನ್ನು ಹಗುರವಾಗಿ ಇಟ್ಕೊಳ್ಳೋಕೆ ಕೆಲಸ ಮಾಡ್ತದೆ. ದೇಹ ಇದನ್ನು ತೊಗೊಳಕ್ಕೆ ಶುರು ಮಾಡಿ ದೇಹ ಹಗುರ ಆಗಿರ್ತದೆ. ನೀವು ಭಾಳ ಫಿಟ್ಟಾಗಿ ಫೀಲ್ ಮಾಡ್ತೀರಿ. ನಿಮ್ಮ ದೇಹ ಎಲ್ಲಿ ಬೇಕೋ ಓಡಾಡಲಿಕ್ಕೆ ಎಲ್ಲ ರೀತಿ ಕೆಲಸ ಮಾಡಲಿಕ್ಕೆ ಅನುಕೂಲವಾಗಿರ್ತದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ತಿರೋ ಅಥವಾ ಶೇರ್ ಮಾಡ್ತಿರೋ ಅದು ನಿಮ್ಗೆ ಬಿಟ್ಟಿದ್ದು. ಆದರೆ ಇದನ್ನು ಬಳಸಿ ಆರೋಗ್ಯವಾಗಿರಿ. ಧನ್ಯವಾದಗಳು.